ಹಲೋ, ನಾನು ನಿಮ್ಮ ಚಂದ್ರಮೌಳಿ ಕಣಿವೆ ಕಾರ್ನರ್ಗೆ ಸ್ವಾಗತ. ಮಹಿಳೆಯರ T20 ವಿಶ್ವಕಪ್ ಮೋಸ್ಟ್ ಕ್ರೂಷಿಯಲ್ ಮ್ಯಾಚ್ ಸೌತ್ ಆಫ್ರಿಕಾ ವಿರುದ್ಧ ಭಾರತಕ್ಕೆ ನಿರಾಸೆ. ಟೋಟಲಿ ಅನ್ಎಕ್ಸ್ಪೆಕ್ಟೆಡ್? ಖಂಡಿತವಾಗಿಯೂ ಇಲ್ಲ. ಹಿಂದಿನ ವಿಡಿಯೋದಲ್ಲೇ ನಾವು ಮಾತನಾಡಿದ್ವಲ್ಲ, ನಮ್ಮ ಭಾರತೀಯ ಮಹಿಳೆಯರಿಗೆ T20 ವಿಶ್ವಕಪ್ ಗೆಲ್ಲಬೇಕಂತಂದ್ರೆ ಒಂದು ಎಕ್ಸ್ಟ್ರಾ ಸ್ಪಾರ್ಕ್, ಎಕ್ಸ್ಪ್ಲೋಸಿವ್ ಫಿನಿಶ್ನ ಅಗತ್ಯವಿದೆ ಅಂತ. ಎಂತಹ ಆರಂಭ ಸಿಕ್ಕಿತ್ತು. ಆದರೆ ಸ್ಮೃತಿ ಮಂದನ ಅವರ ಸ್ಟ್ರೇಂಜ್ ಶಾಟ್, ಮಿಕ್ಕ ಬ್ಯಾಟರ್ಗಳ ವೈಫಲ್ಯ, ಬ್ಯಾಟಿಂಗ್, ಬೌಲಿಂಗ್, ಪವರ್ ಪ್ಲೇ ಗೆದ್ದರೂ ಕೂಡ ಅಷ್ಟೇ ಸಾಕಾಗಲ್ಲ. ಕನ್ಸಾಲಿಡೇಷನ್ ಬೇಕು, ಮುಖ್ಯವಾಗಿ ಫಿನಿಶ್ ಬೇಕಾಯ್ತು. ಲೆಫ್ಟ್ ಆರ್ಮ್ ಸ್ಪಿನ್ನರ್ ಶ್ರೀಚರಣಿ ಬಿಟ್ಟರೆ ಬ್ರೇಕ್ ಥ್ರೂ ಕ್ಷಮತೆ ಮಿಕ್ಕವರಲ್ಲಿ ವೆರಿ ಪುವರ್. ವೇಗದ ಬೌಲಿಂಗ್ನಲ್ಲಿ ಒಂದು ಶಾರ್ಪ್ನೆಸ್ ಕಡಿಮೆ. ಇಷ್ಟೆಲ್ಲ ವೀಕ್ನೆಸಸ್ ಇದ್ದರೂ ಕೂಡ ಮ್ಯಾಚ್ ಕೈಯಲ್ಲಿತ್ತು. ವಿಶ್ವದಲ್ಲಿ ಅತ್ಯಂತ ಶ್ರೇಷ್ಠ ಫೀಲ್ಡರ್ ಅಂತ ಹೆಸರಾದಂಥ ನಮ್ಮ ರಾಧಾ ಯಾದವ್ ಪ್ಲೇಯರ್ ಆಫ್ ದ ಮ್ಯಾಚ್ 81 ರನ್ ಗಳಿಸಿ ಅಜೇಯರಾಗಿ ಉಳಿದಂಥ ಸೌತ್ ಆಫ್ರಿಕಾದ ಮೆರಿಸನ್ ಕ್ಯಾಪ್ ಅವರಿಗೆ ನೀಡಿದಂಥ ಜೀವದಾನಗಳು ಇವೆಲ್ಲ ಈ ಮ್ಯಾಚ್ನಲ್ಲಿ ಆಗಬೇಕಿತ್ತೆ. ಮುಂದೇನು? 25ರಂದು ಇದೇ ಮ್ಯಾಂಚೆಸ್ಟರ್ನಲ್ಲಿ ಬಾಂಗ್ಲಾದೇಶ್ ವಿರುದ್ಧ ಬೃಹತ್ ಜಯ ಸಾಧಿಸಬೇಕು. ನಂತರ 28ರಂದು ಲಾರ್ಡ್ಸ್ನಲ್ಲಿ ಸೋಲ್ಡ್ ಔಟ್ ಕ್ರೌಡ್ ಎದುರು 6 ಬಾರಿ ಚಾಂಪಿಯನ್ಸ್ ಆದಂಥ ಆಸ್ಟ್ರೇಲಿಯಾ ವಿರುದ್ಧ ಜಯಗಳಿಸಬೇಕು. ಅಂದರೆ ಮಾತ್ರ ಸೆಮಿಫೈನಲ್ಸ್ ಹೋಪ್ಸ್ ಆರ್ ಅಲೈವ್. ಆದರೆ ಇದು ಇದ್ದದ್ದು 10 to 15% ಮಾತ್ರ. ಸಾಧ್ಯವಾಗಬೇಕಂದ್ರೆ ಮಿರಾಕಲ್ ಆಗಲೇಬೇಕು. ನಿಮ್ಗೆ ಗೊತ್ತಲ್ಲ, ಮಿರಾಕಲ್ಸ್ ಡೂ ಹ್ಯಾಪನ್ ಅಲ್ವೇ? ಏನಂತೀರಾ?